ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 5 ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ಸಂಸ್ಥೆಗಳ ರಿವ್ಯೂ ಮಾಡ್ತಾ ಇದ್ದೇನೆ. ಬನ್ನಿ ಕ್ವಿಕ್ ಆಗಿ ನೋಡ್ತಾ ಬರೋಣ. ಆ್ಯಂಡ್ ಈ ಒಂದು ಸಂಸ್ಥೆಗಳು ನನ್ನ ಒಂದು ಪೋರ್ಟ್ಫೋಲಿಯೋನಲ್ಲೂ ಕೂಡ ಇದೆ. ಹಾಗೆ ಪ್ರತಿ ತಿಂಗಳು ನಾನು ಕೂಡ ಇದ್ರ ಮೇಲೆ SIP ಮಾಡ್ತಾ ಬರ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ಕ್ವಿಕ್ ಆಗಿ ನೋಡ್ತಾ ಬರೋಣ ಯಾವ್ಯಾವ ಸಂಸ್ಥೆಗಳು ನನ್ನ ಒಂದು ಪೋರ್ಟ್ಫೋಲಿಯೋನಲ್ಲಿ ಟಾಪ್ ಮೇಜರ್ ಪೊಸಿಷನ್ಗಳನ್ನ ಹೊಂದಿದೆ ಅಂತ ಹೇಳಿ. ಆ್ಯಂಡ್ ಈ ಒಂದು ಷೇರುಗಳು ಒಳ್ಳೆ ಫಂಡಮೆಂಟಲ್ಸ್ ಇರುವಂತಹ ಸಂಸ್ಥೆಗಳಾಗಿದೆ. ಈ ಒಂದು ಸಂಸ್ಥೆಗಳ ಅನಾಲಿಸಿಸ್ ಕ್ವಿಕ್ ಆಗಿ ಮಾಡ್ತಾ ಬರೋಣ. ನಂಬರ್ 1, ಕ್ಯಾಪ್ಲಿನ್ ಪಾಯಿಂಟ್ ಲ್ಯಾಬೊರೇಟರೀಸ್. ಈ ಒಂದು ಸಂಸ್ಥೆ ಫಾರ್ಮಾ ಸೆಕ್ಟರ್ ಅಂಡರಲ್ಲಿ ಬರುವಂತಹ ಸಂಸ್ಥೆಯಾಗಿದೆ. ಆ್ಯಂಡ್ ಇದರ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ಸುಮಾರು 16,312 ಕೋಟಿ ಇದೆ. ಆ್ಯಂಡ್ ಇದರ ಕರೆಂಟ್ ಮಾರ್ಕೆಟ್ ಪ್ರೈಸಸ್ ಅರೌಂಡ್ 2,146ನಲ್ಲಿ ಟ್ರೇಡ್ ಆಗ್ತಿದೆ. ಆ್ಯಂಡ್ ಸ್ಟಾಕ್ ಪಿ ರೇಷಿಯೋ ಮತ್ತು ಇಂಡಸ್ಟ್ರಿ ಪಿ ರೇಷಿಯೋ ನೋಡೋದಾದರೆ ಸ್ಟಾಕ್ ಪಿ ಇಸ್ 33.1 ಹಾಗೆ ಇಂಡಸ್ಟ್ರೀಸ್ 37.6. ಸೊ ಕಂಪೇರ್ಡ್ ಟು ಇಂಡಸ್ಟ್ರಿ ಪಿ ರೇಷಿಯೋ ಸ್ಟಾಕ್ ಪಿ ರೇಷಿಯೋ ಕಮ್ಮಿ ಇದ್ದರೆ ದಟ್ಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ ಅಂತ ಹೇಳ್ತಾರೆ. ಎಸ್, ಹಾಗೆ ಇದು ಕೂಡ ತನ್ನ ಇಂಡಸ್ಟ್ರಿ ಪಿ ರೇಷಿಯೋಗಿಂತ ಸ್ಟಾಕ್ ಪಿ ರೇಷಿಯೋ ಕಮ್ಮಿ ಇದೆ. ಆ್ಯಂಡ್ ಆಲ್ಸೋ ಇದರ ROE ಮತ್ತು ROCE ನೋಡ್ಬೋದು. ಸೊ ರಿಟರ್ನ್ ಆನ್ ಇಕ್ವಿಟೀಸ್ 24.2 ಇದೆ ಆ್ಯಂಡ್ ROCE 26.5 ಇದೆ. ಸೊ ಹಾಗಾಗಿ ಎರಡು ಕೂಡ ಎಷ್ಟಿರಬೇಕು, 15%ಗಿಂತ ಹೆಚ್ಚಿದ್ರೆ ದಟ್ಸ್ ಅ ಗುಡ್ ಕಂಪನಿ ಅಂತ ಹೇಳ್ಬೋದು ನಾವು. ಆನಂತರ ಕಂಪನಿ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ 33% ಇದೆ. ಸೊ ನನ್ನ ಪ್ರಕಾರ 10%ಗಿಂತ ಹೆಚ್ಚಿದ್ರೆ ದಟ್ಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ ಆ್ಯಂಡ್ ಇಟ್ ಇಸ್ 33%. ವೆರಿ ಗುಡ್. ನಂತರ ಕಂಪನಿಯ ಪೆಗ್ ರೇಷಿಯೋ ನೋಡ್ಬೋದು. ಜನರಲಿ 2ಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತೇನೆ. ಇಟ್ ಇಸ್ 1.57. ದಟ್ಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ. ಆನಂತರ ಕಂಪನಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದರೆ ಸೊ ಒಂದು ವರ್ಷದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಇಯರ್ ಸುಮಾರು 1,400ನಲ್ಲಿ ಟ್ರೇಡ್ ಆಗ್ತಿದ್ದಂತಹ ಸಂಸ್ಥೆಯ ಮಾರ್ಕೆಟ್ ಪ್ರೈಸ್ ಇವತ್ತಿನ ದಿನಗಳಲ್ಲಿ ಸುಮಾರು 2,465ರಲ್ಲಿ ಟ್ರೇಡ್ ಆಗ್ತಿದೆ. ಸೊ ಒಂದು ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಈ ಒಂದು ಸಂಸ್ಥೆ. ಆ್ಯಂಡ್ ಕಂಪನಿಯ 5 ಇಯರ್ಸ್ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ ಇದು ಕೂಡ ಹೆಲ್ದಿ ಆಗಿದೆ. ಸುಮಾರು 5 ಇಯರ್ಸ್ ಬ್ಯಾಕ್ 281 ಇತ್ತು 2020 ಟೈಮ್ನಲ್ಲಿ. ಆನಂತರ ಇವತ್ತಿನ ದಿನ ಸುಮಾರು 1,000 ಪಟ್ಟು ಜಾಸ್ತಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಕಂಪನಿ ಪರ್ಫಾರ್ಮೆನ್ಸ್ನಲ್ಲಿ, ಅಂದರೆ ತನ್ನ ಶೇರ್ ಹೋಲ್ಡರ್ಸ್ಗೆ. ಕಂಪನಿಯ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಎಂದೂ ಕೂಡ ಇಳಿಕೆಯಾಗಿಲ್ಲ. ಸೊ ನೀವು ನೋಡ್ಕೊಬರ್ಬೋದು, ಸ್ಕ್ರೀನರ್ ವೆಬ್ಸೈಟ್ಗೆ ಹೋಗಿ ಅನಾಲಿಸಿಸ್ ಮಾಡ್ಬೋದು. ನೀವು ನೋಡ್ಬೋದು. ನಾನು ಲಾಸ್ಟ್ 1 ಇಯರ್ದು ಪರ್ಫಾರ್ಮೆನ್ಸ್ ತೊಗೊತೀನಿ. ಸೊ 410 ಇತ್ತು, 436 ಆಯಿತು, 453ಗೆ ಇನ್ಕ್ರೀಸ್ ಆಯಿತು, 459 ಆಯಿತು, 483 ಆಯಿತು. ಸೊ ನೋಡಿ, ಎಲ್ಲೂ ಕೂಡ ಇಳಿಕೆ ಕಂಡಿಲ್ಲ ಸೇಲ್ಸ್ನಲ್ಲಿ ಅಲ್ವಾ. ಸೊ ಹಾಗೆ ಆಪ್ರೇಟಿಂಗ್ ಪ್ರಾಫಿಟ್ನಲ್ಲೂ ಕೂಡ ಅಷ್ಟೇ 137, 142, 145, 152, 165 ಎಲ್ಲೂ ಕೂಡ ಡೌನ್ ಆಗೇ ಇಲ್ಲ. ಆ್ಯಂಡ್ ಡಿಸೆಂಬರ್ ರಿಸಲ್ಟ್ ಇನ್ನೂ ಬಂದಿಲ್ಲ. ಡಿಸೆಂಬರ್ ರಿಸಲ್ಟ್ ನನ್ನ ಪ್ರಕಾರ ಪಾಸಿಟಿವ್ ಆಗೇ ಇರುತ್ತೆ. ಸೊ ದ್ಯಾಟ್ ವಿಲ್ ಬಿ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ. ಸೊ ಬೇರೆ ಬೇರೆ ಕಂಪನಿ ನೋಡ್ಬೋದು, ಸೊ ಅಲ್ಲಿ ಇಲ್ಲಿ ಸ್ವಲ್ಪ ಡೌನ್ ಆಗಿರುತ್ತೆ. ಬಟ್ ಈ ಒಂದು ಸಂಸ್ಥೆದ್ದು ಒನ್ ಆಫ್ ದ ಯುನೀಕ್ ಥಿಂಗ್ ಏನಂದರೆ ಎಲ್ಲೂ ಕೂಡ ತನ್ನ ರೆವೆನ್ಯೂ ಆಗಲಿ ಆಪ್ರೇಟಿಂಗ್ ಪ್ರಾಫಿಟ್ ಆಗಲಿ ಯಾವೊಂದು ಕ್ವಾರ್ಟರ್ನಲ್ಲೂ ಕೂಡ ಇನ್ಕ್ರೀಸ್ ಆಗಿಲ್ಲ. ಡಿಕ್ರೀಸ್ ಆಗಿಲ್ಲ, ಸಾರಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೂಡ ನೋಡ್ಬೋದು ನೀವು. ಸೊ ಎಲ್ಲೂ ಕೂಡ ಡಿಕ್ರೀಸ್ ಆಗಿಲ್ಲ ಇಯರ್ ಆನ್ ಇಯರ್. ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಡಿಕ್ರೀಸ್ ಆಗಿಲ್ಲ ಅಂದರೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಡಿಕ್ರೀಸ್ ಆಗುತ್ತಾ ಅಲ್ವಾ. ಸೊ ನೋಡ್ಬೋದು. ಸೊ ಮಾರ್ಚ್ 2021ನಲ್ಲಿ 1061 ಇತ್ತು, 1269ಗೆ ಇನ್ಕ್ರೀಸ್ ಆಯಿತು. ಮಾರ್ಚ್ 2023ನಲ್ಲಿ 1467 ಇನ್ಕ್ರೀಸ್ ಆಯಿತು. ಆ್ಯಂಡ್ 2024ನಲ್ಲಿ 1,700 ಕ್ರೋರ್ಗೆ ಇನ್ಕ್ರೀಸ್ ಆಗಿದೆ ಕಂಪನಿಯ ರೆವಿನ್ಯೂನಲ್ಲಿ. ಆ್ಯಂಡ್ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಒಳ್ಳೆ ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ನಂತರ ಬ್ಯಾಲೆನ್ಸ್ ಶೀಟ್ ನೋಡೋದಾದರೆ ಇದು ಕೂಡ ರಿಸರ್ವ್ಸ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. 500 ಕೋಟಿ ಇನ್ಕ್ರೀಸ್ ಆಗಿದೆ ರಿಸರ್ವ್ಸು ಈ ವರ್ಷದಲ್ಲಿ. ಆ್ಯಂಡ್ ನೋಡ್ಬೋದು 219 ಕ್ರೋರ್ಸ್ ಇತ್ತು ಬಾರೋಯಿಂಗ್ಸು ಮಾರ್ಚ್ 2024ನಲ್ಲಿ. ಆ್ಯಂಡ್ ಸೆಪ್ಟೆಂಬರ್ ಅಷ್ಟರಲ್ಲಿ ಅದನ್ನು 2 ಕೋಟಿಗೆ ಇಳಿಕೆ ಮಾಡ್ಕೊಂಡಿದ್ದಾರೆ. ಸೊ ಇಟ್ಸ್ ಅ ವೆರಿ ಬಿಗ್ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ. ಅಂದರೆ ಡೆಪ್ ಟು ಈಕ್ವಿಟಿ ರೇಷಿಯೋ 0, ಲಿಟ್ರಲಿ 0 ಆಗಿದೆ. ಸೊ ಕಂಪನಿ ಸಾಲ ಮುಕ್ತ ಆಗಿದೆ ಅಂತಲೇ ಹೇಳ್ಬೋದು ನಾವು. ನಂತರ ಕಂಪನಿಯ ಇನ್ವೆಸ್ಟರ್ಸ್ ಪ್ಯಾಟರ್ನ್ ನೋಡೋದಾದರೆ ಇಲ್ಲಿ ಕೂಡ ನಿಮಗೆ ಪಾಸಿಟಿವ್ ಪಾಯಿಂಟ್ ಸಿಗುತ್ತೆ. ಸೊ ಹಾಗಾಗಿ ಇದು ಒಂದು ಆಫ್ ದ ರೀಸನ್ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ. ನೋಡ್ಬೋದು ಕಂಪನಿಯ ಪ್ರೊಮೋಟರ್ ಹೋಲ್ಡಿಂಗ್ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಸೊ ಈಗ ನೀವು ನೋಡ್ತಾ ಇರ್ತೀರ ಹಲವಾರು ವಿಷಯಗಳು, ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನ್ ತಮ್ಮ ಹೂಡಿಕೆಯನ್ನು ಹಿಂತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಇಲ್ಲಿ ನೋಡ್ಬೋದು 3.71% ಇತ್ತು ಸೆಪ್ಟೆಂಬರ್ನಲ್ಲಿ. ಆ್ಯಂಡ್ ಡಿಸೆಂಬರ್ ಪ್ಯಾಟರ್ನಲ್ಲಿ ನೋಡ್ಬೋದು ಫಾರಿನ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಇನ್ಕ್ರೀಸ್ಡ್ ದೇರ್ ಹೋಲ್ಡಿಂಗ್ಸ್ ಫ್ರಮ್ 3.71 to 4.86. ಅಂದರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಅವರು 3.71%ಗಿಂತ ಅಂದರೆ 3.71ಇಂದ 4.86%ಗೆ ತಮ್ಮ ಹೂಡಿಕೆಯನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಈ ಒಂದು ಸಂಸ್ಥೆಯಲ್ಲಿ ಅಂತ ಹೇಳ್ಬೋದು. ಹಾಗೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅಂದರೆ ಭಾರತದ ಸಂಸ್ಥೆಗಳು ಕೂಡ 1.83ಇಂದ 2.11ಗೆ ತಮ್ಮ ಹೂಡಿಕೆನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಈವನ್ ದಿಸ್ ಇಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ. ಸೊ ಹಾಗಾಗಿ ಕ್ಯಾಪ್ಲಿನ್ ಪಾಯಿಂಟ್ ಲ್ಯಾಬೊರೇಟರಿಯ ಒಂದು ಫಂಡಮೆಂಟಲ್ಸ್ ಬಹಳ ಸ್ಟ್ರಾಂಗ್ ಆಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಆ್ಯಂಡ್ ದ ನೆಕ್ಸ್ಟ್ ಕಂಪನಿ ಇಸ್ ಆಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್. ಈ ಒಂದು ಸಂಸ್ಥೆ ಏನು ಮಾಡುತ್ತೆ, ನನ್ನ ಫೇವ್ರೆಟ್ ಸ್ಟಾಕ್ ಅಂತ ಹೇಳಿದ್ದೆ. ಸೊ ಹಲವಾರು ವಿಡಿಯೋ ಮಾಡಿದ್ದೆ ಕ್ಯಾಪ್ಲಿನ್ ಪಾಯಿಂಟ್ ಬಗ್ಗೆ, ಆಕ್ಷನ್ ಬಗ್ಗೆ. ಸೊ ಈಗಲೂ ಕೂಡ ಅದೇ ಹೇಳ್ತಾ ಇದ್ದೀನಿ, ಇದು ಕೂಡ ಒಳ್ಳೆ ಸಂಸ್ಥೆ. ನೀವು JCB ನೋಡಿರ್ತೀರಲ್ಲ, JCB ಬುಲ್ಡೋಸಸ್ಸು, ಕ್ರೇನ್ಸು, ಹಾಗೆ ACE ಕೂಡ ನಮ್ಮ ಭಾರತದ ಒನ್ ಆಫ್ ದ ಬಿಗ್ ಕಂಪನಿ. ಸುಮಾರು 14,720 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ ಏನು ಮಾಡುತ್ತೆ, ಕ್ರೇನ್ಸು ಹಾಗೆ ಬುಲ್ಡೋಸರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ ನಮ್ಮ ಭಾರತೀಯ ಸಂಸ್ಥೆ.
ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಇದು ಕೂಡ ಬೇಕಲ್ವಾ ಸಾಧನ, ರೈಟ್? ಸೊ ಹಾಗಾಗಿ ಇದು ಕೂಡ ಒಳ್ಳೆ ಫ್ಯೂಚರ್ ಇರುವಂತಹ ಸಂಸ್ಥೆ ಅಂತ ನನ್ನ ಒಂದು ಒಪಿನಿಯನ್. ಕಂಪನಿಯ ಸ್ಟಾಕ್ ಪ್ರೈಸ್ ನೋಡೋದಾದರೆ 40.3 ಇದೆ. ROE ಮತ್ತು ROC ವೆರಿ ಗುಡ್. ROE ಇಸ್ 30.6, ಹಾಗೆ ROC 42.3 ಇದೆ. ಆದರೆ ಕಂಪನಿಯ ಪೆಗ್ ರೇಷಿಯೋ ನೋಡ್ಬೋದು, ಇಟ್ಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ, 0.95 ಇದೆ. ಸೊ ದಟ್ಸ್ ಅ ವೆರಿ ಬಿಗ್ ಥಿಂಗ್. ಅಂದರೆ 2ಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತೀನಿ. ಸೊ ಇದು 0.95 ಇದೆ. ಸೊ ಹಾಗಾಗಿ ಇಟ್ಸ್ ಅ ವೆರಿ ಬಿಗ್ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ. ಕಂಪನಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದರೆ ಒಂದು ವರ್ಷದಲ್ಲಿ ಜಾಸ್ತಿ ಫ್ಲಕ್ಚುಯೇಷನ್ಸ್ ಕಾಣ್ಬೋದು ನಾವು. ಬಟ್ ಯಾಕಂದರೆ ಬಿಕಾಸ್ ಹಲವಾರು ಸ್ಟಾಕ್ಗಳು ಕೂಡ ಹೀಗೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಲ್ಲ, ಸೊ ಫಂಡಮೆಂಟಲ್ ಸ್ಟಾಕ್ಸ್ ಕೂಡ. ಸೊ ಅದೇ ರೀತಿ ಇದು ಕೂಡ ಫ್ಲಕ್ಚುಯೇಷನ್ಸ್ ಕಂಡಿದೆ. ಬಟ್ ನೆಗೆಟಿವ್ ಆಗಿ ಜಾಸ್ತಿ ನೆಗೆಟಿವ್ ಎಲ್ಲೂ ಕೊಟ್ಟಿಲ್ಲ ಅಂತ ಅನ್ಕೊತೀನಿ. ಹತ್ತಿರ 1600ವರೆಗೂ ಹೋಗಿತ್ತು. ಸೊ ಈಗ 1200 ರೇಂಜ್ನಲ್ಲಿ ಟ್ರೇಡ್ ಆಗ್ತಿದೆ. ಹತ್ತಿರ ₹400 ಡಿಸ್ಕೌಂಟ್ನಲ್ಲಿ ಅವೈಲೇಬಲ್ ಇದೆ, ಹೈ ಪ್ರೈಸ್ಗಿಂತ ಅಂತ ಹೇಳ್ಬೋದು ನಾವು. ಸೊ 3 ಇಯರ್ಸಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಸಂಸ್ಥೆ ನೋಡ್ಬೋದು. ಸೊ 3 ಇಯರ್ಸ್ ಬ್ಯಾಕ್ 211 ಇತ್ತು, ಈಗ ಹತ್ತಿರ 1200 ರೇಂಜ್ನಲ್ಲಿ ಟ್ರೇಡ್ ಆಗ್ತಿದೆ. ಹತ್ತಿರ 600% ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸಂಸ್ಥೆ ಶೇರ್ ಹೋಲ್ಡರ್ಸ್ಗೆ. ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ನೋಡೋದಾದರೆ, ಸೊ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಅಲ್ಲಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ಗಳು ಕಾಣ್ಬೋದು. ಸೊ ಮಾರ್ಚ್ನಲ್ಲಿ ಒಳ್ಳೆ ಧಮಾಕ ರೆವಿನ್ಯೂ ಮಾಡಿತ್ತು ಅಂತ ಹೇಳ್ಬೋದು, 836. ನಂತರ ಜೂನ್ನಲ್ಲಿ ಡಿಕ್ರೀಸ್ ಆಯಿತು ಬಿಕಾಸ್ ಆಫ್ ಎಲೆಕ್ಷನ್ಸ್. ಆನಂತರ ಸೆಪ್ಟೆಂಬರಲ್ಲಿ ಪಿಕಪ್ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಡಿಸೆಂಬರ್ನಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಎದ್ದು ಕಾಣ್ತಾ ಇದೆ ಸಂಸ್ಥೆ ಈ ಒಂದು ಕ್ವಾರ್ಟರ್ನಲ್ಲಿ, ಅಂದರೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ. P&L ಇಯರ್ ಆನ್ ಇಯರ್ ಒಳ್ಳೆ ಪ್ರಾಫಿಟ್ ಕೊಡ್ತಾ ಇದೆ. ಸೊ ನೋಡ್ಬೋದು ಆಪರೇಟಿಂಗ್ ಪ್ರಾಫಿಟ್ 151 ಇತ್ತು, 221ಗೆ ಇನ್ಕ್ರೀಸ್ ಆಯಿತು. ನಂತರ 404ಗೆ ಒಳ್ಳೆ ಆಪರೇಟಿಂಗ್ ಪ್ರಾಫಿಟ್ ಕಂಪನಿ ಮಾಡಿದೆ. ಆ್ಯಂಡ್ ದೆನ್ ಕಂಪನಿಯ ಇನ್ವೆಸ್ಟರ್ಸ್ ಪ್ಯಾಟರ್ನ್ ನೋಡೋದಾದರೆ, ಸೊ ನೋಡ್ಬೋದು ಇಲ್ಲೂ ಕೂಡ ನಾವು ನೋಡ್ಬೋದು ಕಂಪನಿಯ ಪ್ರಮೋಟರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಲಾಸ್ಟ್ ಕ್ವಾರ್ಟರ್ಗೂ ಈ ಕ್ವಾರ್ಟರ್ಗೂ ಕಂಪೇರ್ ಮಾಡಿದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಇನ್ಕ್ರೀಸ್ ದರ್ ಸ್ಟೇಕ್. ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾರಲ್ಲ, ವಿದೇಶಿ ಹೂಡಿಕೆದಾರರು, ಅವರು ತಮ್ಮ ಸ್ಟೇಕ್ಸ್ನ 10.48 ಇಂದ 11.90%ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಕೂಡ ಅಷ್ಟೇ 1.61 ಇಂದ 1.76%ಗೆ ತಮ್ಮ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ವೆರಿ ಗುಡ್ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಅಂತ ಹೇಳ್ಬೋದು. ಒಳ್ಳೆ ಪೊಟೆನ್ಷಿಯಲ್ ಇದೆ ಆ್ಯಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಕಂಪನಿಗೆ. ಆ್ಯಂಡ್ ದ ನೆಕ್ಸ್ಟ್ ಕಂಪನಿ ಇಸ್ ಫೋರ್ಸ್ ಮೋಟರ್ಸ್ ಅಂತ ಹೇಳಿ ನೀವು TT ನೋಡಿರ್ತಾರಲ್ಲ, ಟೆಂಪೋ ಟ್ರಾವೆಲರ್, ಆ ಒಂದು TTನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಸಂಸ್ಥೆ ಫೋರ್ಸ್ ಮೋಟರ್ಸ್ ಆಗಿರುತ್ತೆ. ಸೊ ನೋಡ್ಬೋದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ವೆರಿ ಸ್ಮಾಲ್ ಕ್ಯಾಪ್ ಕಂಪನಿ ಅಂತ ಹೇಳ್ಬೋದು. ಸುಮಾರು 8,604 ಕೋಟಿ ಇದೆ. ಆ್ಯಂಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಒಳ್ಳೆ ಡಿಸ್ಕೌಂಟ್ನಲ್ಲಿ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಸೊ 10,000ವರೆಗೂ ಹೋಗಿತ್ತು, ಇವಾಗ 6,530ರಲ್ಲಿ ಟ್ರೇಡ್ ಆಗ್ತಿದೆ. ಆ್ಯಂಡ್ ಸ್ಟಾಕ್ ಪಿ ರೇಷಿಯೋ ಜನರಲಿ ಗುಡ್ ಇದೆ. ಸೊ 18.1 ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ROE ಮತ್ತು ROC ಎರಡು ಹೆಲ್ದಿ ಆಗಿದೆ. ನಂತರ ಕಂಪನಿಯ ಪೆಗ್ ರೇಷಿಯೋ ನೋಡ್ಬೋದು 0.82 ಇದೆ. ಸೊ ಜನರಲಿ 2ಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತೇನೆ, ಇದು 0.82 ಇದೆ. ಇಟ್ಸ್ ಅ ವೆರಿ ಗುಡ್ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ. ಆನಂತರ ಕಂಪನಿಯ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹತ್ತಿರನೇ ಟ್ರೇಡ್ ಆಗ್ತಿದೆ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಜನರಲಿ ವ್ಯಾಲ್ಯೂ ಬೇಸ್ಡ್ ಇನ್ವೆಸ್ಟರ್ಸ್ ಈ ಒಂದು ವ್ಯಾಲ್ಯೂನ ನೋಡ್ತಾರೆ, ಕಂಪನಿ ವ್ಯಾಲ್ಯೂಯೇಷನ್ ಹೇಗಿದೆ ಅಂತ ಹೇಳಿ. ಸೊ ಹತ್ತಿರ ಆಲ್ಮೋಸ್ಟ್ ಅದೇ ರೇಂಜ್ನಲ್ಲಿ ಟ್ರೇಡ್ ಆಗ್ತಿದೆ ಅಂತ ಹೇಳ್ಬೋದು, ಸುಮಾರು ₹200 ಜಾಸ್ತಿ ಅಂತ ಹೇಳ್ಬೋದು. ಆದರೆ ಕಂಪನಿಯ 200 ಡೇಸ್ ಮೂವಿಂಗ್ ಆವ್ರೇಜ್ಗಿಂತ ಕಮ್ಮಿನಲ್ಲಿ ಟ್ರೇಡ್ ಆಗ್ತಿದೆ. ಇದು ಕೂಡ ಬೆನಿಫಿಟ್ ಫಾರ್ ದ ಇನ್ವೆಸ್ಟರ್ಸ್, ಇನ್ವೆಸ್ಟ್ ಮಾಡೋರಿಗೆ ಅನ್ನುವಂಥ ಮಾತಿದೆ ಇದರಿಂದನೂ ಕೂಡ. ನಂತರ ಕಂಪನಿಯ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ, ಸೊ ನೋಡ್ಬೋದು, ಸೊ ಹತ್ತಿರ 10,000ವರೆಗೂ ಹೋಗಿತ್ತು. ಸೊ ಅಲ್ಲಿಂದ ಸುಮಾರು 4,000 ರೇಂಜ್ ಕಮ್ಮಿನಲ್ಲಿ ಟ್ರೇಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ 1 ಇಯರಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಆ್ಯಂಡ್ 3 ಇಯರ್ಸಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಈ ಒಂದು ಸಂಸ್ಥೆ ಅಂತಲೇ ಹೇಳ್ಬೋದು. ಸೊ ಈಗ ಸ್ಟೇಬಲ್ ಆಗಿದೆ ಅನ್ನುವಂಥ ರೀತಿ ಕಾಣ್ತಾ ಇದೆ. ಆ್ಯಂಡ್ ಕಂಪನಿಯ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಚೆಕ್ ಮಾಡ್ತಾಯಿದ್ರೆ, ಸೊ ಮಾರ್ಚ್ 2024ನಲ್ಲಿ ಒಳ್ಳೆ ಬಿಗ್ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಸಂಸ್ಥೆ, ಸುಮಾರು 2,000 ಕೋಟಿ ರೆವೆನ್ಯೂ ದಾಟಿತ್ತು. ಆ್ಯಂಡ್ ನಂತರ ಜೂನಲ್ಲಿ ಮತ್ತೆ ಡೌನ್ ಆಯಿತು, ಮತ್ತು ಸೆಪ್ಟೆಂಬರಲ್ಲಿ ಪಿಕಪ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಪನಿ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಆಪರೇಟಿಂಗ್ ಪ್ರಾಫಿಟ್ ವೈಸಲ್ಲೂ ಕೂಡ ಅಷ್ಟೇ 221, 215 ಡೌನ್ ಆಯಿತು, ಮತ್ತು 279ಗೆ ಇನ್ಕ್ರೀಸ್ ಆಗಿದೆ. ಜೂನ್ನಲ್ಲಿ 245 ರೆಡ್ಯೂಸ್ ಆಯಿತು, ಮತ್ತು ಸೆಪ್ಟೆಂಬರ್ನಲ್ಲಿ 277ಗೆ ತನ್ನ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ನ ಇನ್ಕ್ರೀಸ್ ಮಾಡ್ಕೊಂಡಿದೆ ಸಂಸ್ಥೆ. ಕಂಪನಿಯ ಕ್ಯಾಶ್ ಫ್ಲೋ ನೋಡೋದಾದರೆ, ಸೊ ಹತ್ತಿರ 1,014 ಕೋಟಿ ಇದೆ ಕ್ಯಾಶ್ ಫ್ಲೋ ಆಪರೇಟಿಂಗ್ ಪ್ರಾಫಿಟು. ಸೊ ನೋಡ್ಬೋದು, ಸೊ ಅದರಷ್ಟೇ ಇದೆ. ಆಪರೇಟಿಂಗ್ ಪ್ರಾಫಿಟ್ ಇಸ್ ಗೆಟಿಂಗ್ ಇನ್ಕ್ರೀಸ್ಡ್ ಇಯರ್ ಆನ್ ಇಯರ್. ಸೊ 2021-22ನಲ್ಲಿ ಡೌನ್ ಆಗಿಬಿಟ್ಟಿತ್ತು ಬಿಕಾಸ್ ಆಫ್ ಕೋವಿಡ್ ಟೈಮ್. ಸೊ ಹಾಗಾಗಿ ಈಗ ಪಿಕಪ್ ಆಗ್ತಾ ಇದೆ ಕಂಪನಿಯ. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ, 2023 ಕಂಪೇರ್ ಮಾಡಿದ್ರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಚ್ನಲ್ಲಿ ನೋಡ್ಬೋದು, ಸೊ ಹತ್ತಿರ 3 ಪಟ್ಟು ಜಾಸ್ತಿ ಆಗಿದೆ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು ನಾವು. ಆ್ಯಂಡ್ ಕಂಪನಿಯ ಇನ್ವೆಸ್ಟರ್ಸ್ ಪ್ಯಾಟರ್ನ್ ನೋಡೋದಾದರೆ, ಇಲ್ಲೂ ಕೂಡ ಅಷ್ಟೇ ಫಾರಿನ್ ಇನ್ಸ್ಟಿಟ್ಯೂಷನ್ ತಮ್ಮ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. 61 ಇತ್ತು, ಪ್ರಮೋಟರ್ ಹೋಲ್ಡಿಂಗ್ ಅಷ್ಟೇ ಇದೆ, ನಾಟ್ ಅ ಪ್ರಾಬ್ಲಮ್. ಆ್ಯಂಡ್ ಫಾರಿನ್ ಇನ್ಸ್ಟಿಟ್ಯೂಷನ್ ನೋಡ್ಬೋದು 7.89 ಇತ್ತು. ಆ್ಯಂಡ್ ಡಿಸೆಂಬರ್ ಕ್ವಾರ್ಟರ್ನಲ್ಲಿ 8.15%ಗೆ ತಮ್ಮ ಸ್ಟೇಕ್ನ ರೈಸ್ ಮಾಡ್ಕೊಂಡಿದ್ದಾರೆ. ದಟ್ಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ. ಆ್ಯಂಡ್ ದ ನೆಕ್ಸ್ಟ್ ಕಂಪನಿ ಇಸ್ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಅಂತ ಹೇಳಿ. ಸೊ ಇದೊಂದು ಕೆಮಿಕಲ್ ಸೆಕ್ಟರಲ್ಲಿ ವರ್ಕ್ ಮಾಡುವಂತಹ ಸಂಸ್ಥೆಯಾಗಿದೆ, ಕಾರ್ಬನ್ ಮೆಟೀರಿಯಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 25,378 ಕೋಟಿ, ಮಿಡ್ ಕ್ಯಾಪ್ ಕಂಪನಿ ಅಂತ ಹೇಳ್ಬೋದು. ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದರದ್ದು 514. ಸೊ ಹತ್ತಿರ 689ವರೆಗೂ ಹೋಗಿತ್ತು, ಡೌನ್ ಆಗಿದೆ ಸಂಸ್ಥೆಯ ಮಾರ್ಕೆಟ್ ಪ್ರೈಸ್ ಬಿಕಾಸ್ ಆಫ್ ದಿಸ್ ಬೇರ್ ಮಾರ್ಕೆಟ್.
ಸೊ ಸ್ಟಾಕ್ ಪೈ ರೇಷೋ ನೋಡ್ಬೋದು 49.4 ನಲ್ಲಿ ಓಡ್ತಾ ಇದೆ. ಸೊ ಇಂಡಸ್ಟ್ರಿಗಿಂತ ಸ್ವಲ್ಪ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ ಅಂತ ಹೇಳ್ಬೋದು. ಬಟ್ ಆರ್ ಮತ್ತು ಆರ್ ಒ ಸಿ ಆ್ಯಾವ್ರೇಜ್ನಲ್ಲೇ ಇದೆ. ಸೊ ಆ ಥರ 15% ಮೇಲಿದೆ. ದಟ್ಸ್ ನಾಟ್ ಅ ಬಿಗ್ ಪ್ರಾಬ್ಲಮ್ ಫಾರ್ ದ ಕಂಪನಿ. ಆ್ಯಂಡ್ ಆನಂತರ ಪಿಗ್ ರೇಷೋ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನ್ನ ಒಂದು ಅಭಿಪ್ರಾಯ. ಅದು ಬಿಟ್ಟರೆ ಕಂಪನಿ ಡೆಟ್ ಟು ಈಕ್ವಿಟಿ ರೇಷೋ ಇಸ್ 0.1. ದಟ್ಸ್ ಪರ್ಫೆಕ್ಟ್ಲಿ ಫೈನ್ ಫಾರ್ ದ ಕಂಪನಿ. ಆನಂತರ ಕಂಪನಿಯ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ, ಸೊ 1 ಇಯರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸಂಸ್ಥೆ. ಸೊ ನಂತರ 3 ಇಯರ್ಸಲ್ಲೂ ಕೂಡ ಒಳ್ಳೆ ಹೆಲ್ತಿ ಪರ್ಫಾರ್ಮೆನ್ಸ್ ಇದೆ ಸಂಸ್ಥೆಯದ್ದು. ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ನೋಡೋದಾದರೆ, ಸೊ ಲಾಸ್ಟ್ 5 ಕ್ವಾರ್ಟರ್ಸ್ ತೊಗೊಳ್ಳೋದಾದರೆ ಡಿಸೆಂಬರ್ ಕ್ವಾರ್ಟರ್ದು ಬಂದಿದೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು 1053 ಇತ್ತು, ನಂತರ 1177 ಇನ್ಕ್ರೀಸ್ ಆಯಿತು, 1200 ರೆಕಾರ್ಡ್ ಬ್ರೇಕಿಂಗ್ ಸೇಲ್ಸ್ ಮಾಡಿತ್ತು ಜೂನ್ನಲ್ಲಿ. ಸೆಪ್ಟೆಂಬರ್ನಲ್ಲಿ ಮತ್ತೆ ಡೌನ್ ಆಗಿತ್ತು. ಈಗ ಜಸ್ಟ್ 4 ಕೋಟಿ ಇನ್ಕ್ರೀಸ್ ಮಾಡ್ಕೊಂಡಿದೆ ತಮ್ಮ ರೆವಿನ್ಯೂನಲ್ಲಿ ಕಂಪೇರ್ ಟು ಲಾಸ್ಟ್ ಕ್ವಾರ್ಟರ್. ಬಟ್ ಎಕ್ಸ್ಪೆನ್ಸಸ್ ಕಮ್ಮಿ ಆಗಿರೋದ್ರಿಂದ ಸೊ ಆಪರೇಟಿಂಗ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಸೊ ನೋಡ್ಬೋದು 221 ಇಸ್ ದಿ ಆಪರೇಟಿಂಗ್ ಪ್ರಾಫಿಟ್ ವಿಚ್ ಇಸ್ ರೆಕಾರ್ಡ್ ಬ್ರೇಕಿಂಗ್ ಅಂತಲೇ ಹೇಳ್ಬೋದು. ಸೊ ಹೈಯೆಸ್ಟ್ ಆಪರೇಟಿಂಗ್ ಪ್ರಾಫಿಟ್ ಮಾಡಿದೆ ಈ ಒಂದು ಕ್ವಾರ್ಟರ್ನಲ್ಲಿ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್. ಕಂಪನಿಯ P&L ನೋಡೋದಾದರೆ, ಸೊ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಸೊ ನೋಡ್ಬೋದು 156 ಇತ್ತು, 399 ಹೋಯಿತು, 645ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ರೆವಿನ್ಯೂ ಸೇಲ್ಸ್ ಸೇಮ್ ಇದೆಯಲ್ಲ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಅಂತ ನೋಡೋದಾದರೆ, ಬಟ್ ಎಕ್ಸ್ಪೆನ್ಸಲ್ಲಿ ನೋಡ್ಬೋದು, ಎಕ್ಸ್ಪೆನ್ಸಲ್ಲಿ ಡಿಕ್ರೀಸ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಹಾಗಾಗಿ ನೋಡ್ಬೋದು ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಹ್ಯಾಸ್ ಇನ್ಕ್ರೀಸ್ ಫ್ರಮ್ 10% to 15%. ರೆವಿನ್ಯೂ ವೈಸ್ ಆಲ್ಮೋಸ್ಟ್ ಅಷ್ಟೇ ಇದೆ, ಬಟ್ ಎಕ್ಸ್ಪೆನ್ಸ್ ವೈಸ್ ಡಿಕ್ರೀಸ್ ಮಾಡ್ಕೊಂಡಿರೋದ್ರಿಂದ ಆಪರೇಟಿಂಗ್ ಪ್ರಾಫಿಟ್ ರೈಸ್ ಆಗಿದೆ ಅಂತಲೇ ಹೇಳ್ಬೋದು. ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡೋದಾದರೆ, ಸೊ ನೋಡ್ಬೋದು ರಿಸರ್ವ್ಸ್ ಇನ್ಕ್ರೀಸ್ ಆಗಿದೆ ಕಂಪನಿಯದ್ದು ಆ್ಯಂಡ್ ಬಾರೋಯಿಂಗ್ಸ್ ಕಮ್ಮಿ ಆಗಿದೆ. ಇಟ್ಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ. ಆನಂತರ ಕಂಪನಿಯ ಕ್ಯಾಶ್ ಫ್ಲೋ ಅನಾಲಿಸಿಸ್ ನೋಡಿದ್ರೆ 405 ಇದೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ನಲ್ಲಿ 645 ಇದೆ. ಸೊ ರೇಷೋ ನೋಡೋದಾದರೆ ದಟ್ಸ್ ಜನರಲಿ ಗುಡ್ ಅಂತ ಕರೆಸ್ಕೊಡುತ್ತೆ. ನಂತರ ಕಂಪನಿಯ ಇನ್ವೆಸ್ಟರ್ಸ್ ಪ್ಯಾಟರ್ನ್ ನೋಡೋದಾದರೆ ನೋಡ್ಬೋದು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ತಮ್ಮ ಈ ಕಂಪನಿಯಲ್ಲಿ ಸ್ಟೇಕ್ನ ರೈಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಪ್ರೊಮೋಟರ್ಸ್ ಕೂಡ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ರೀಸೆಂಟಾಗಿ ನೋಡ್ಬೋದು ಮಾಡರ್ನ್ ಹೈರೋಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಪ್ರಮೋಟರ್ ಆಗಿರುವಂಥ ಈ ಒಂದು ಸಂಸ್ಥೆ ತಮ್ಮ ಈ ಒಂದು ಕಂಪನಿಯಲ್ಲಿ ಸುಮಾರು 0.51% ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸುಮಾರು 25 ಲಕ್ಷ ಕ್ವಾಂಟಿಟಿ ಶೇರ್ನ ಪರ್ಚೇಸ್ ಮಾಡಿದ್ದಾರೆ. ಯಾವ ಪ್ರೈಸ್ಗೆ ಅಂತ ನೋಡೋದಾದರೆ ಸುಮಾರು 575 ರೂಪಾಯಿ ಕೊಟ್ಟು 25 ಲ್ಯಾಕ್ಸ್ ಶೇರ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ದಟ್ಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ. ಪ್ರೊಮೋಟರ್ಸೇ ತಮ್ಮ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿರೋದ್ರಿಂದ ಈ ಒಂದು ಸಂಸ್ಥೆ ಕೂಡ ಮುಂದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥ ಒಂದು ಒಪಿನಿಯನ್ ನಂದು. ಆ್ಯಂಡ್ ದ ಲಾಸ್ಟ್ ಕಂಪನಿ ಇಸ್ ಪ್ರೈಕಾಲ್ ಲಿಮಿಟೆಡ್. ಇದು ಕೂಡ ನನ್ನ ಒಂದು ಪೋರ್ಟ್ಫೋಲಿಯೋನಲ್ಲಿದೆ. ಈ ಒಂದು ಸಂಸ್ಥೆ ಏನು ಮಾಡುತ್ತೆ, ಬಿಡಿ ಭಾಗಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಯಾವುದರ ಬಿಡಿ ಭಾಗ? ವಾಹನಗಳದ್ದು. ಸೊ ಬೇಸಿಕಲಿ ಎಲೆಕ್ಟ್ರಿಕ್ ವೆಹಿಕಲ್ಸು ಒಳ್ಳೆ ಟೈಅಪ್ ಆಗ್ತಾ ಇದ್ದಾರೆ ಇವರು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರರ್ಸ್ ಜೊತೆ. ಸೊ ಅವ್ರಿಗೆ ಈ ಮಿರರ್ಸ್ ಆಗಿರ್ಬೋದು, ಸ್ವಿಚಸ್ ಆಗಿರ್ಬೋದು, ಹಾಗೆ ಈ ಡಿಜಿಟಲ್ ಸ್ಪೀಡೋಮೀಟ್ರ್ ಬರುತ್ತಲ್ಲ, ಡಿಜಿಟಲ್ ಸ್ಪೀಡೋಮೀಟ್ರ್, ಅನಲಾಗ್, ಸೊ ಅದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೆ ಈ ಒಂದು ಸಂಸ್ಥೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿರ್ಬೋದು, ನಾರ್ಮಲ್ ಡೀಸೆಲ್ ವೆಹಿಕಲ್ಸ್ ಆಗಿರ್ಬೋದು, ಪೆಟ್ರೋಲ್ ವೆಹಿಕಲ್ಸ್ ಅವ್ರಗಳಿಗೆ. ಈ ಒಂದು ಸಂಸ್ಥೆಯ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ಸುಮಾರು 6142 ಕೋಟಿ ಇದೆ. ಆ್ಯಂಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಸ್ 504. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಒಂದು ವರ್ಷದಲ್ಲಿ. ಆ್ಯಂಡ್ ಇದರ ಸ್ಟಾಕ್ ಪಿ ರೇಷಿಯೋ ಇಸ್ ಗುಡ್, 37ನಲ್ಲಿ ಟ್ರೇಡ್ ಆಗ್ತದೆ. ಆ್ಯಂಡ್ ಆರ್ ಒ ಸಿ ಹೆಲ್ದಿ ಆಗಿದೆ. ಸೊ 18.8 ಹಾಗೆ 24.5%ನಲ್ಲಿ ಓಡ್ತಾ ಇದೆ. ನಂತರ ಇದರ ಪೆಗ್ ರೇಷಿಯೋ ನೋಡ್ಬೋದು 1.6 ಇದೆ, ಜನರಲಿ ಗುಡ್, 2ಗಿಂತ ಕಮ್ಮಿ ಇರಬೇಕು. ಆನಂತರ ಕಂಪನಿಯ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ ಒಂದು ವರ್ಷದಲ್ಲಿ ಒಳ್ಳೆ ಪಾಸಿಟಿವ್ ರಿಟರ್ನ್ಸೇ ಕೊಟ್ಟಿದೆ ಅಂತಲೇ ಹೇಳ್ಬೋದು. 3 ಇಯರ್ಸ್ ನೋಡೋದಾದರೆ ಇದು ಕೂಡ ಹೆಲ್ದಿ ಆಗಿದೆ, ಒಳ್ಳೆ ಚಾರ್ಟ್ ಪ್ಯಾಟರ್ನೇ ಮೇಂಟೈನ್ ಮಾಡಿದೆ ಅಂತಲೇ ಹೇಳ್ಬೋದು ಈ ಒಂದು ಸಂಸ್ಥೆ 3 ಇಯರ್ಸ್ನಲ್ಲಿ. ಆ್ಯಂಡ್ 5 ಇಯರ್ಸಲ್ಲೂ ಕೂಡ ಹೆಲ್ದಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ. 5 ಇಯರ್ಸ್ ಬ್ಯಾಕ್ 52 ರೂಪೀಸ್ ಇತ್ತು ಆ್ಯಂಡ್ ಇವತ್ತು 500, ಸುಮಾರು 1000 ಪಟ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಶೇರ್ ಹೋಲ್ಡರ್ಸ್ಗೆ, 5 ಇಯರ್ಸ್ ಬ್ಯಾಕ್ ಇನ್ವೆಸ್ಟ್ ಮಾಡಿದವ್ರಿಗೆ. ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಹೆಲ್ತಿ ಆಗಿದೆ. ಸೊ ನೋಡ್ಬೋದು ಲಾಸ್ಟ್ 5 ಕ್ವಾರ್ಟರ್ಸ್ 578, 573, 584, ಈಗ 669 ರೆಕಾರ್ಡ್ ಬ್ರೇಕಿಂಗ್ ರೆವಿನ್ಯೂ ಹೊಂದಿದೆ ಸೆಪ್ಟೆಂಬರ್ನಲ್ಲಿ. ಮೇ ಬಿ ಡಿಸೆಂಬರ್ನಲ್ಲೂ ಕೂಡ ಇದಕ್ಕಿಂತ ಜಾಸ್ತಿ ಆಗ್ಬೋದು ಅನ್ನುವಂತಹ ಒಪಿನಿಯನ್ ನಂದು. ಆ್ಯಂಡ್ 77 crores ಆಪರೇಟಿಂಗ್ ಪ್ರಾಫಿಟ್ ಮಾಡಿತ್ತು ಲಾಸ್ಟ್ ಕ್ವಾರ್ಟರ್ನಲ್ಲಿ. ನೋಡೋಣ ಈ ಒಂದು ಕ್ವಾರ್ಟರ್ನಲ್ಲಿ ಇದನ್ನು ಬ್ರೇಕ್ ಮಾಡುತ್ತಾ ಅಂತ ಹೇಳಿ. P&L ನೋಡ್ಬೋದು, P&L ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಸೊ ಮಾರ್ಚ್ 2023 1959 ಇತ್ತು, ಈಗ 2272ಗೆ ಇನ್ಕ್ರೀಸ್ ಆಗಿದೆ. ಸೊ ಒಳ್ಳೆ ರೆವೆನ್ಯೂಸ್ ಬಿಲ್ಡ್ ಮಾಡ್ತಾ ಇದೆ ಒಂದು ಸಂಸ್ಥೆ. ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ವೈಸ್ ಕೂಡ ಅಷ್ಟೇ, ರಿಸರ್ವ್ಸ್ ಇನ್ಕ್ರೀಸ್ ಆಗಿದೆ, ಹಾಗೆ ಬಾರೋಯಿಂಗ್ಸ್ ಕೂಡ ಡಿಕ್ರೀಸ್ ಆಗಿದೆ. ಇಟ್ಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ. ಕ್ಯಾಶ್ ಫ್ಲೋ ನೋಡಿದರೆ 255 ಇನ್ಕ್ರೀಸ್ ಆಗಿದೆ ಆಪರೇಟಿಂಗ್ ಆಕ್ಟಿವಿಟಿಯಿಂದ ಬಂದಿರುವಂತಹ ಕ್ಯಾಶ್ ಫ್ಲೋ. ಆ್ಯಂಡ್ ಇದರ ಆಪರೇಟಿಂಗ್ ಪ್ರಾಫಿಟ್ 285. ಸೊ 285 ಬೈ 255, ಸೊ ಒಳ್ಳೆ ಹೆಲ್ದಿ ರೇಷಿಯೋನೇ ಹೊಂದಿದೆ ಅಂತಲೇ ಹೇಳ್ಬೋದು ಕಂಪನಿಯ ಕ್ಯಾಶ್ ಫ್ಲೋ ಪ್ರಕಾರ. ಆ್ಯಂಡ್ ಇನ್ವೆಸ್ಟರ್ಸ್ ನೋಡೋದಾದರೆ, ಸೊ ದಟ್ಸ್ ಅ ಬಿಗ್ ಥಿಂಗ್ ಹಿಯರ್. ಏನಪ್ಪ ಅದು ನೋಡೋದಾದರೆ ಪ್ರಮೋಟರ್ ಹೋಲ್ಡಿಂಗಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ಕ್ರೀಸ್ ಆಗಿದೆ, ತಮ್ಮ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಕೂಡ ತಮ್ಮ ಸ್ಟೇಕ್ನ ಹತ್ತತ್ರ 0.7% ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ದಟ್ಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಸೊ ಸ್ನೇಹಿತರೆ, ಇದಾಗಿತ್ತು 5 ಕಂಪನಿಗಳ ಶೇರ್ ಅನಾಲಿಸಿಸ್. ಆ್ಯಂಡ್ ನಿಜಕ್ಕೂ ಈ ಕಂಪನಿ ಫಂಡಮೆಂಟಲಿ ಚೆನ್ನಾಗಿದೆಯಾ?
ಅಥವಾ ನಿಮ್ಮ ಬಳಿ ಯಾವುದಾದ್ರೂ ಈ ಕಂಪ್ನಿಗಳ ಶೇರು ಇದೆಯಾ? ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ನಮಸ್ತೆ.